ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈರುಳ್ಳಿ ದೋಸೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇವತ್ತು ಬೆಳಗ್ಗೆ ನಾನು ಎದ್ದಿದ್ದು ತುಂಬ ಲೇಟ್ ಆಗೋಯಿತು. ಸೊ ಗಾಬರಿಲಿ ಎದ್ಬಿಟ್ಟು ಏನಪ್ಪ ತಿಂಡಿ ಮಾಡಲಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ಮನೇಲಿ ಈರುಳ್ಳಿ ಇತ್ತು, ಅಕ್ಕಿ ಹಸಿಟ್ಟಿತ್ತು. ಅದನ್ನು ಯೂಸ್ ಮಾಡಿಕೊಂಡು ನಾನು ನಿಮಗೆ ಅಕ್ಕಿ ಹಸಿಟ್ಟಲ್ಲಿ ಈರುಳ್ಳಿ ದೋಸೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನಾನು ದಪ್ಪ ಈರುಳ್ಳಿನ ತಗೊಂಡು ಚಿಕ್ಕದಾಗಿ ಹಚ್ಕೊತಾ ಇದ್ದೀನಿ. ನೋಡಿ, ನೀವು ಚಿಕ್ಕದಾಗಿ ಈ ಥರ ಹಚ್ಕೊಳ್ಳಿ. ದೋಸೆಗೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ದೋಸೆ ಹಾಕಬೇಕಂದ್ರೆ ಬರೀ ಅಕ್ಕಿ ಹಸಿಟ್ಟಿರುತ್ತೆ ಅಂದರೆ ದೋಸೆ ಅಕ್ಕಿ ಹಸಿಟ್ಟಲ್ವಾ, ಸೊ ದೋಸೆ ಹೆಂಚಿಂದ ಎದ್ದೋಳಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ದೋಸೆನೂ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಣ್ಣಕ್ಕೆ ಈರುಳ್ಳಿ ಹಚ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಖಾರ ಇದೆ, ಇದು 3 ತೊಗೊಂಡಿದ್ದೀನಿ ನಾನು. ನೀವು ನೋಡಿ, ನಿಮಗೆ ಖಾರ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಮೆಣಸಿನ್ಕಾಯಿ ತಗೊಳ್ಳಿ. ಅದನ್ನು ಚಿಕ್ಕದಾಗಿ ಹಚ್ಕೊಳ್ಳಿ. ಕರ್ಬೇವಿನ ಸೊಪ್ಪು ತೊಗೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹಚ್ಕೊಳ್ಳಿ. ಅದರಲ್ಲಿ ಟೇಸ್ಟ್ ಬರುತ್ತೆ. ಮತ್ತು ಕರ್ಬೇವಿನ ಸೊಪ್ಪು ಹೆಲ್ತಿಗೂ ಕೂಡ, ಕಣ್ಣಿಗೆ, ಹೇರ್ಸ್ಗೆ ಎಲ್ಲನೂ ಹೆಲ್ತಿ. ಎಲ್ಲ ಅಡುಗೆಯಲ್ಲೂ ಕರ್ಬೇವಿನ ಸೊಪ್ಪು ನಾವು ಬಳಸಬೇಕು. ನೋಡಿದ್ರಲ್ಲ, ದೋಸೆಗೆ ಆ್ಯಡ್ ಮಾಡೋಕ್ಕೆ ಇಷ್ಟೇ ನಾನು ಹಚ್ಕೊಂಡಿರೋದು. ಸೊ ಇದನ್ನೆಲ್ಲ ನಾನು ಒಂದು ಬಟ್ಲಿಗೆ ಹಾಕ್ಕೊತೀನಿ. ಎಲ್ಲನೂ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆ್ಯಡ್ ಮಾಡಾದ್ಮೇಲೆ ನಾನು ನಾರ್ಮಲ್ ಸೈಜ್ ಇರೋ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಸಿಟ್ಟು ಅದರೊಳಗೆ ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ನಾನು ಗೋಧಿ ಹಸಿಟ್ಟು ತಗೊಂಡು ಅದರೊಳಗೆ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಫ್ರೆಂಡ್ಸ್, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪೆಲ್ಲ ಮಿಕ್ಸ್ ಆಗೋ ಥರ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು 1 ಲೋಟ ನೀರು ಆ್ಯಡ್ ಮಾಡಿದ್ದೀನಿ. ಅದು 1 ಲೋಟ ಬಂದ್ಬಿಟ್ಟು 250 ml ಇತ್ತು. ಬಟ್ ನಾವು ಮಾಡ್ತಿರೋದು ಈರುಳ್ಳಿ ದೋಸೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ನೋಡಿ, 250 ml ಗಟ್ಟಿ ಆಗಿದೆ. ಇನ್ನೊಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊತೀನಿ. ಇದು ಹಸಿಟ್ಟು ಬಂದ್ಬಿಟ್ಟು ತುಂಬ ತೆಳ್ಳಗಿರಬೇಕು. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು. ಕಾಣಿಸ್ತಿದೆ ಅಲ್ಲ, ಇದು ಸ್ವಲ್ಪ ಗಟ್ಟಿ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೂರು ನೀರು ಹಾಕ್ತಿದ್ದೀನಿ. ಇವಾಗ ನೋಡಿ, ಈ ಥರ ತೆಳ್ಳಗಾಗಬೇಕು ನಮಗೆ. ಇಲ್ಲಿ ಕಾಣ್ತಿದೆಯಲ್ಲ, ನೋಡಿ ಎಷ್ಟು ತೆಳ್ಳಗಿದೆ. ಈ ಥರ ನೀರು ಥರ ಕನ್ಸಿಸ್ಟೆನ್ಸ್ ಆಗಬೇಕು. ಓಕೆ, ಬನ್ನಿ ಇವಾಗ ನಾನು ದೋಸೆ ಹಾಕ್ತೀನಿ. ಹೆಂಚು ಕಾಯಕ್ಕಿಟ್ಕೊಂಡು ದೋಸೆ ಹಾಕ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೆಂಚು ಚೆನ್ನಾಗಿ ಕಾದಿದೆ. ಸೊ ಹೆಂಚಿಗೆ ಫಸ್ಟ್ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ದೋಸೆ ಹೆಂಚು ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಹೆಂಚು ಚೆನ್ನಾಗಿ ಕಾದಿದೆ. ಹಸಿಟ್ಟು ತೆಳ್ಳಗೆ ಕಲ್ಸ್ಕೊಂಡಿರೋದ್ರಿಂದ ಹೆಂಚು ತುಂಬ ಹರಡ್ಕೊಳ್ಳುತ್ತೆ. ಪ್ಲಸ್ ಇದನ್ನು ಮಾಡೋದು ಇದು ತುಂಬ ಬೇಗನೆ ಬೇಯ್ಕೊಳ್ಳುತ್ತೆ. ನೋಡಿ, ಇವಾಗ ಮಾತಾಡ್ತಾ 30 ಸೆಕೆಂಡ್ಸಲ್ಲೇ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಬೆಂದಿದೆ. ಒಂದು ಸರ್ತಿ ಅದು ಬೆಂದ ಮೇಲೆ ನೀವು ಮೇಲೇನು ಒಂದು ಸ್ವಲ್ಪ ನೀವು ಎಣ್ಣೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಉಪ್ಪು ಖಾರ
ಎಲ್ಲನೂ ಇರುತ್ತೆ. ಸೊ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಬೇಗನೂ ಆಗುತ್ತೆ. ಹೊಸದಾಗಿ ಮದುವೆ ಆಗಿರೋರ್ಗಂತೂ ಇದಂತೂ ಲಾಟ್ರಿ. ಏನಾದರೂ ಲೇಟ್ ಆಗಿದ್ದರೆ ನೀವು ಆರಾಮಾಗಿ ಮನೆಯವ್ರಿಗೆಲ್ಲನೂ ಮಾಡಿಕೊಡ್ಬೋದು. ಒಂದೊಂದು ನಿಮಿಷಕ್ಕೆ ಒಂದೊಂದು ದೋಸೆ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಸ್ಟಿಚ್ ಮಾಡಿದೆ. ದಪ್ಪ ಹಾಕ್ಕೊಂಡಿದ್ದೀನಿ ನಾನು, ಅದಕ್ಕೆ ನಮಗೆ ಮೆತ್ತಗಿದೆ. ನಾವು ಇನ್ನೂ ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡ್ರೆ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ, ಮಸಾಲೆ ದೋಸೆ ಥರ ಆಗುತ್ತೆ ನೋಡಿ. ಇದು ದೋಸೆ ಬೇಯ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಫಾಸ್ಟಾಗಿ ಆಗೋಯ್ತು ನೋಡಿ ಫ್ರೆಂಡ್ಸ್. ಅಕ್ಕಿ ಹಸಿಟ್ಟಲ್ಲಿ ಈರುಳ್ಳಿ ದೋಸೆ ಎಷ್ಟು ಬೇಗ ಆಗಿದೆ ಅಂತ. ಇದ್ರ ಕಾಂಬಿನೇಷನ್ನಲ್ಲಿ ನೀವು ಸಾಂಬಾರು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬೇಗ ಚಟ್ನಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲಸ್ ಮನೇಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಹಾಕಿ ಅಂತ ಇಷ್ಟಪಟ್ಟು ತಿಂತಾರೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು, ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.